ಹಾ ಸಿದ್ದರಾಮಯ್ಯ ಅದ ನಿಮ್ದು ಧ್ವನಿ ಆಗಲೇ ಕೇಳಿಸಲ್ತಾಗಿತ್ತು, ಅದಕ್ಕೆ ನಾನೇ ಕಟ್ ಮಾಡಿದೆ. ಅಲ್ಲಲ್ಲ ಸ್ವಲ್ಪ ಕೇಳಿಸ್ಲಿಲ್ಲ, ಕಟ್ ಮಾಡಿದೆ. ಹಾಂ ಸರ್. ಅದ ಈಗ ನಾ ಏನಂತೀನ್ರಿ, ಅದು TDS ಕಂಪ್ಯೂಟೇಷನ್ ಅದು ತೆಗಿಬೇಕ್ರಿ. ಅದು ಇಲ್ಲಾಂದ್ರೆ ಅದು ವ್ಯರ್ಥ ರೀ ಆ್ಯಕ್ಚುಲಿ. ಯಾಕಂದ್ರೆ 10,000 ಕೊಡೋ ಬದ್ಲಿ 1 ಲಕ್ಷ ನನಗೆ ಇಂಟ್ರೆಸ್ಟ್ 10 ವರ್ಷ ಆದ್ಮೇಲೆ ಬಂದ್ರೆ ಅದ್ರೊಳಗಿಂದ 45% ನಾನು ಗೌರ್ಮೆಂಟ್ TDS ಅಂತ ಕೊಟ್ರೆ 45,000 ರೂಪಾಯಿ 10,000 ಬದ್ಲಿ ಅದು ನಾವು ಬ್ಯಾಂಕಿಂಗ್ ಹಂಗೆಲ್ಲ ಫುಲ್ ಲಾಸ್ ರೀ ಅದು ಆ್ಯಕ್ಚುಲಿ. ಇಲ್ಲ ಕರೆಕ್ಟ್ ಸರ್, ಬಟ್ ಈಗ ಅದು ಇಂಟ್ರೆಸ್ಟ್ ಪಾರ್ಟ್ ಅಲ್ಲಿ ಕೇಳ್ತಾ ಇದ್ರೆ ಆಬ್ವಿಯಸ್ಲಿ ನೀವು ಹೇಳೋದು ಅರ್ಥ ಆಯ್ತು. ಬಟ್ ಪ್ರಾಬ್ಲಮ್ ಏನಂದ್ರೆ ಈಗ ನಮ್ಮ ಹತ್ರ ಇರೋದು ಹಂಗಿದೆ ಪ್ರೊಸೆಸ್, ನಿಮ್ಗೆ ಗೊತ್ತಲ್ಲ. ಎಲ್ಲ ನಂಬಲ್ತಲ್ಲ, ಎಲ್ಲ ಬ್ಯಾಂಕಲ್ಲಿ ಹಂಗೆ ಇದೆ. ಅಲ್ಲ ಇದು ಪುಣ್ಯ, ಇದು ಈಗ ನೀವು ಮಾಡಿ ತೋರಿಸಿರಿ. ನಾ 10 ವರ್ಷ ಆದ್ಮೇಲೆ ನಾವು ನೋಡ್ಲಾರ್ದ ಸುಮ್ ಕುತ್ಕೊಂಡು ಹಿಂಗ ಬಿಟ್ಟಿದ್ರ ಅದು ದೊಡ್ಡ ಲೀಗಲ್ ಸುಪ್ರೀಂ ಕೋರ್ಟ್ ಕೇಸ್ ತನಕ ಹೋಗ್ತಿತ್ತು ಇವ್ರ ಮೇಲೆ. ಆಕ್ಚುಲಿ ನಿಮ್ಮ ಮೇಲಲ್ಲ, ಬ್ರಾಂಚ್ ಎಲ್ಲ. ಯಾಕಂದ್ರೆ ಮಾಡಿದವ್ರು ಬೇರೆಯವರು ಅಲ್ಲಿ ನಡಕ ಗದ್ದಲಬಸ್ದವರು ಹಾಕದವ್ರು. ಇಲ್ಲ ನಾನು ಅದನ್ನೇ ಅವತ್ತು ನೋಡಿದೆ ನಿಮ್ದು, ಅದಕ್ಕೆ ಕ್ಲಾರಿಟಿ ಕೊಟ್ಟೆ ಸರ್. ಈ ತರ ಇದೆ ಸರ್, ಹಿಂಗಿದೆ ಹಿಂಗಿದೆ ಅಂತ. ಅವ್ರು ಕೂಡ ಅದರ್ ಇನ್ವೆಸ್ಟ್ಮೆಂಟ್ ಆ ಕಡೆ ಬೇರೆ ಕಡೆ ಡಿಪಾಸಿಟ್ ಮಾಡಕ್ ನೋಡ್ತಾರಲ್ವಾ. ಅಲ್ಲ ಈಗ ಅದೇ ವಿಚಾರ ಮಾಡಿ ನೋಡ್ರಿ. ಈಗ ಅದೇ ಪ್ರಾಕ್ಟಿಕಲ್ ಥಿಂಕ್ ಮಾಡಿದೆ. ಯಾಕಂದ್ರ ಜಯನಗರ್ ಆಕ್ಸಿಸ್ ಬ್ರಾಂಚ್ ಇದ್ದವ್ರು, ಪರ್ಟಿಕ್ಯುಲರ್ಲಿ ಆಕ್ಸಿಸ್ ಬ್ಯಾಂಕ್ ಜಯನಗರ್ ಬ್ರಾಂಚ್, ಬನಶಂಕರಿ ಅಲ್ಲ, ಜಯನಗರ್ ಸ್ಪೆಸಿಫಿಕಲಿ. ಅವರು ನಿಮ್ಮ ಜಯನಗರ್ ಬ್ರಾಂಚ್ದವ್ರ ಮೇಲೆ ಅದು ಏನೋ ಅಂತಾರಲ್ರಿ ಅದಕ್ಕೆ, ಏನಂತಾರ ಸಾಫ್ಟ್ ಕಾರ್ನರ್ ಸ್ವಲ್ಪ ಹೆಚ್ಚಿನ ಅದ ಆಕ್ಚುಲಿ. ಯಾಕಂದ್ರೆ ಅಲ್ಲಿ ಬ್ರಾಂಚ್ದವರು ಸ್ಪ್ಯಾನ್ ಇನ್ಫೋಟೆಕ್ ಅಂತ ಕಂಪ್ನಿಯವ್ರ ಜೋಡಿ ಟೈಅಪ್ ಮಾಡ್ಕೊಂಡು ಅಕೌಂಟ್ಸ್ ರಿಲೇಟೆಡ್ ಎಲ್ಲ US ಪ್ರಾಜೆಕ್ಟ್ಸ್ ಏನ್ ಇರ್ತಾವಲ್ರಿ ಸಾಫ್ಟ್ವೇರ್ ರಿಲೇಟೆಡ್ ಅಕೌಂಟ್ ಹ್ಯಾಂಡ್ಲಿಂಗ್ ಫುಲ್ ಆಕ್ಸಿಸ್ ಬ್ಯಾಂಕ್ದವ್ರು ನೋಡಿದ್ರು. ಯಾವ ಬ್ರಾಂಚ್ ಅಂದ್ರೆ ಜಯನಗರದವ್ರು ಆಕ್ಚುಲಿ. ನೀವು ಆ ಬ್ರಾಂಚ್ದವ್ರು ಫಾರ್ವರ್ಡ್ ಇದ್ರು ಕಂಪೇರ್ ಟು ಎನಿ ಅದರ್ ಆಕ್ಸಿಸ್ ಬ್ರಾಂಚ್ ಅಕ್ರಾಸ್ ಇಂಡಿಯಾ. ಥಿಂಕ್ ಮಾಡಿದ್ರೆ ಆ ಮೆಂಟಾಲಿಟಿ ಅದು ಬರ್ಬೇಕ್ರಿ. ಅಂದ್ರೆ ಬ್ರಾಂಚ್ ಲೆವೆಲ್ ಏನಂದ್ರ ಮುಂದಿರ್ಬೇಕಂತ ಹೇಳಿ ಆ ಸಾಫ್ಟ್ ಕಾರ್ನರ್ ಇಟ್ಕೊಂಡು ನಾನು ಏನ್ ವಿಚಾರ ಮಾಡಿದೆ ಅಂದ್ರ ಆಕ್ಸಿಸ್ ಬ್ಯಾಂಕ್ ಅದವ್ರ ಜೋಡಿನ ಮುಂದೆ ಸಂಬಂಧ ಬೆಳೆಸ್ಕೊಂಡು ಹೋಗೋಣ, ಉಳ್ಕಿದ ಬ್ಯಾಂಕ್ಸು ಇರ್ತಾರ ಬಟ್ ಆಕ್ಸಿಸ್ದವರು ಇರ್ಲಿ ಅಂತ ಹಿಂಗ್ ವಿಚಾರ ಮಾಡಿದ್ದೆ ನಾ ಆಕ್ಚುಲಿ. ಬಟ್ ಇಲ್ಲಿ ನಡಕ ಯಾರೋ ಇವರು ಏನಂದ್ರ ಇಂಟರ್ನೆಟ್ ಬ್ಯಾಂಕಿಂಗ್ ಮೊಬೈಲ್ ಬ್ಯಾಂಕಿಂಗ್ದವ್ರು ಈ ಸಂಬಂಧದಿಂದ ಅದಲ್ರಿ, ಇದು ನಂದೇನು ಇಂಟ್ರೆಸ್ಟ್ ಅದಲ್ಲ, ಇದು ಕೆಡಿಸ್ಲಿಕ್ಕೆ ನೋಡ್ಲಿಕತ್ತಾರ ಇಂಥವು ಏನಂದ್ರೆ ಬ್ಯಾಂಕಿಂಗ್ ಮೆಕ್ಯಾನಿಸಮ್ಸ್ ತಗೋದು. ಅದು ನಾ ಏನು ವಿಚಾರ ಮಾಡಿದೆ, ಅದ್ರ ಬದ್ಲಿ ಡೈರೆಕ್ಟ್ ಬ್ರಾಂಚ್ ಲೆವೆಲ್ ಬ್ಯಾಂಕ್ದವ್ರ ಜೋಡಿನ ಸಂಘಟನೆ ಮಾಡ್ಕೊಂಡು ಉಳ್ಕಿದ ಬ್ಯಾಂಕ್ಸ್, ರೀಜನಲ್ ಬ್ಯಾಂಕ್ಸ್, ಕೃಷ್ಣ ಗ್ರಾಮೀಣ ಬ್ಯಾಂಕ್ ಇಲ್ಲಿ ಗುಲ್ಬರ್ನ ಹೆಂಗದಲ್ರಿ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಕೆನರಾ ಬ್ಯಾಂಕ್, SBIದವರು ಅವ್ರು ಹೆಂಗೆ TDS ಕಂಪ್ಯೂಟೇಷನ್ ಮಾಡ್ತಾರಲ್ಲ ಯೂಶುವಲಿ, ಅದ್ರ ತಂಗಂತ ನೀವು ಮಾಡಿಬಿಡ್ರಿ. ನಿಮ್ಮ ಜೊಡಿನ ಡೈರೆಕ್ಟ್ ಕೊಲಾಬ್ರೇಷನ್ ಮಾಡ್ಕೊಂಡು ರೊಕ್ಕ ನಿಮ್ಮ ಕಡೆನೇ ಇಡ್ಲಿಕ್ಕೆ ಬರ್ತದಲ್ಲ. ನಾವೆಲ್ಲ ಇರಲಿ ಥಿಂಕಿಂಗ್ ಆಕ್ಸಿಸ್ ಬ್ಯಾಂಕ್ ಜಯನಗರ್ ಬ್ರಾಂಚ್ ಅಥವಾ ಜವಳಿ ಬ್ರಾಂಚ್ ನಮಗ್ ಗೊತ್ತಿದ್ದು ಹಿಂಗ. ಈ ಟೆಕ್ನಾಲಜಿ ಏನ ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್ ಅದು ಹೆಂಗ್ ಉಪಯೋಗ ಆಗ್ಬೇಕಂದ್ರೆ ನಮಗ್ ಬ್ಯಾಂಕಿಂಗ್ ಸರಳ ಆಗುವಂಗ ಅದು ಉಪಯೋಗ ಆಗ್ಬೇಕ್ರಿ. ಅದು ಇನ್ನ ಉಲ್ಟಾ ಬಿಸ್ನೆಸ್ ಕೆಡಿಸ್ಲಿಕ್ಕತ್ತದ್ರಿ ಅದು. ಯಾಕಂದ್ರ ಜಯನಗರ್ ಬ್ರಾಂಚ್ದವ್ರು ಫ್ಯಾಂಟಾಸ್ಟಿಕ್ ಕೆಲಸ ಮಾಡಿದ್ದು 2010ನಾಗ. ಆಕ್ಚುಲಿ ನಮ್ಮ ವಿಷಯನಾಗ ಹೇಳ್ತೀನ ಪರ್ಟಿಕ್ಯುಲರ್ಲಿ ಅಕೌಂಟ್ ಓಪನ್ ಮಾಡಿದ್ದು, ಹ್ಯಾಂಡ್ಲಿಂಗ್, ಓಪನ್ ಕ್ರಿಯೇಷನ್, ಸ್ಯಾಲರಿ ಡಿಪಾಸಿಟ್, ಸ್ಪ್ಯಾನ್ ಇನ್ಫೋಟೆಕ್ ಜುಡಿ ಕೋಆರ್ಡಿನೇಷನ್ ಮಾಡಿದ್ ಎಲ್ಲ ಫುಲ್ ಎಲ್ಲ ಹ್ಯಾಂಡ್ಲಿಂಗ್ ಅವರ ಮಾಡ್ಯಾರಿ ಜಯನಗರ್. ನೀ ಅಲ್ಲಿನ ರೆಪ್ರೆಸೆಂಟ್ ಮಾಡ್ತಲ್ಲ, ಫುಲ್ ಕಂಪ್ಲೀಟ್ ನಿಮ್ ಬ್ರಾಂಚ್ದವ್ರ ಮಾಡ್ಯಾರ ಜಯನಗರ್ ಆಕ್ಚುಲಿ. ನಾ ಹಿಂಗ ತಳಗಿಳಿದು ಹಿಂಗ FD ಅಮೌಂಟ್ ಎಷ್ಟು ಬಂತು, ಇಂಟ್ರೆಸ್ಟ್ ಎಷ್ಟು ಬಂತು, TDS ಎಷ್ಟು ಹೋತು, ಏನು ಹಿಂಗ್ ಕಾಂಪಿಟೇಷನ್ ಮಾಡೇ ಇಲ್ಲ ಆಕ್ಚುಲಿ. ಇದ್ರೊಳಗೆ ನಾವು ಬರಬಾರ್ದಂತಿನ ಆಸ್ ಅ ಕಸ್ಟಮರ್ ಓರಿಯೆಂಟೆಡ್ ಬ್ಯಾಂಕಿಂಗ್ ಅಪ್ರೋಚ್ ಥಿಂಕ್ ಮಾಡಿದಾರೆ ನಾವು ಆಕ್ಚುಲಿ. ಫುಲ್ ಅದನ್ನ ನೀವೇ ಕಂಪ್ಲೀಟ್ ಟೇಕ್ ಓವರ್ ತೊಗೊಂಡ್ಬಿಡ್ಬೇಕು. ಅಂದ್ರೇನು, ಕಸ್ಟಮರ್ ಬೇರೆ ಬ್ಯಾಂಕ್ಸ್ದವರು ಅಕ್ವಿಸಿಷನ್ ಮಾಡ್ಲಾರ್ದಂಗ ನೀವ ಏನಂದ್ರ ಹಂಗ ಮೆಕ್ಯಾನಿಸಮ್ಸ್ ತಂದು ಇಟ್ಬಿಡ್ಬೇಕು, ಬೇರೆ ಕಡೆ ಹೋಗ್ಲಾರ್ದಂಗ. ಹಂಗ ಏನಾಗ್ತದ ಅಂದ್ರೆ ನಮ್ದು ನಿಮ್ದು ಇದು ಬಿಸ್ನೆಸ್ ಚಲೋ ಆಗ್ಬಿಡ್ತದ, ಸಂಘಟನೆ ಕರೆಕ್ಟ್ ಆಗ್ಬಿಡ್ತದ, ಆಮೇಲೆ ಕಾನ್ಫಿಡೆನ್ಸ್ ಇರ್ತದಲ್ಲ ಅಲ್ಲಿ, ಟ್ರಸ್ಟ್. ಹೆಂಗ ನಿಮ್ ಧ್ವನಿ ಕೇಳಿಸ್ಕೊಳ್ತ್ರಿ ಫುಲ್. ಒಂದ್ ಸೆಕೆಂಡ್ ತಡ್ರಿ, ಕಟ್ ಮಾಡಿ ಹಚ್ಲೇನ್ರಿ ನೀವು? ಕಟ್ ಮಾಡಿ ಹಚ್ತೀನಿ ತಡ್ರಿ ಒಂದ್ ಸೆಕೆಂಡ್ ಮತ್ತೆ.